ಈ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂದರೆ ಏನು ಅಂತ ತಿಳಿಸ್ಕೊಡೋದಾದ್ರೆ? ಟ್ಯೂಬಲ್ ಪ್ರೆಗ್ನೆನ್ಸಿ ಅಂದರೆ ಸಾಮಾನ್ಯವಾಗಿ ಗರ್ಭಧಾರಣೆ ಆಗೋದು ಗರ್ಭಾಶಯದಲ್ಲಿ. ಬಟ್ ಒಂದ್ಸಲ ಏನಾಗುತ್ತೆ, ಈಗ ನಾನು ಹಿಂದೆ ಹೇಳ್ದಂಗೆ ಟ್ಯೂಬ್ ಕೆಲಸ ಏನಪ್ಪ, ಫೆಲೋಪಿಯನ್ ಟ್ಯೂಬು ಅಂಡಾಶಯದಲ್ಲಿ ಅಂಡಾಣು ಉತ್ಪನ್ನ ಆಗೋದ್ರಿಂದ ಭ್ರೂಣ ತಯಾರಾಗುತ್ತೆ ಗರ್ಭನಾಳದಲ್ಲಿ. ಒಂದು ಸಮಯ ಗರ್ಭನಾಳ ತನ್ನ ಕೆಲಸವನ್ನು ಮಾಡದೇ ಇದ್ದ ಪಕ್ಷದಲ್ಲಿ, ಅಂದರೆ ಆ ಭ್ರೂಣನ ಗರ್ಭಾಶಯಕ್ಕೆ ವರ್ಗಾವಣೆ ಮಾಡದೇ ಇದ್ದರೆ ಅದು ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಆಗುತ್ತೆ. ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇದ್ದರೆ ಟ್ಯೂಬಲ್ಲಿ ಜಾಗ ತುಂಬ ಕಡಿಮೆ. ಈಗ ಟ್ಯೂಬ್ದು ಲ್ಯೂಮನ್ ಅಂತ ನಾವು ಹೇಳ್ತೀವಲ್ಲ, ಒಳಗಡೆ ಜಾಗ ಏನಿರುತ್ತಲ್ಲ ಅಥವಾ ಡಯಾಮೀಟರ್, ನಾವು ಒಂದು ಎಳೆ ಕೂದಲು ಹಿಡ್ಕೊಂಡ್ರೆ ನಮ್ಮ ಎಲೆ ಕೂದಲು ಎಷ್ಟಿರುತ್ತೆ ಅಷ್ಟಿರುತ್ತೆ. ಅಂದರೆ ನೀವು ಯೋಚನೆ ಮಾಡ್ಬೋದು, ಅಂಡಾಣು ಎಷ್ಟು ಚಿಕ್ಕದಿರುತ್ತೆ, ವೀರ್ಯಾಣು ಎಷ್ಟು ಚಿಕ್ಕದಿರುತ್ತೆ, ಆ ಭ್ರೂಣ ಇನ್ನು ಎಷ್ಟು ಚಿಕ್ಕದಿರಬೇಡ. ಸೊ ಆ ಭ್ರೂಣ ಬೆಳೆಯೋದಕ್ಕೆ ಗರ್ಭನಾಳದಲ್ಲಿ ಜಾಗ ಇಲ್ಲ. ಅಲ್ಲೇನಾದರೂ ಅದು ಅಂಟ್ಕೊಂಡು ಅದು ಬೆಳೆಯೋದಕ್ಕೆ ಶುರು ಆಯಿತು ಅಂದರೆ ಅದನ್ನೇ ನಾವು ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಅಥವಾ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಓಕೆ, ನಾವು ಅದನ್ನು ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ ಡಾಕ್ಟರ್? ಸೀರಿಯಸ್ ಕನ್ಸಿಡರ್ ಮಾಡೋದಕ್ಕೆ ಮುಂಚೆ ಫಸ್ಟ್ ಅದನ್ನು ಹೆಂಗೆ ಕಂಡುಹಿಡಿಬೋದು ಅಂತ ನಾನು ಹೇಳ್ತೀನಿ. ಯೂಶ್ವಲಾಗಿ ಪ್ರೆಗ್ನೆನ್ಸಿ ಆದರೆ ಫಸ್ಟ್ ಸೂಚನೆ ಏನು ಬರುತ್ತೆ, ಋತುಚಕ್ರ ಆಗದೇ ಇರೋದು, ಪೀರಿಯಡ್ಸ್ ಮಿಸ್ ಆಗೋದೇ ಫಸ್ಟ್ ಸೈನ್ ಆಫ್ ಪ್ರೆಗ್ನೆನ್ಸಿ. ಇಲ್ಲಿ ಏನಾಗುತ್ತೆ, ಎಕ್ಟಾಪಿಕ್ ಪ್ರೆಗ್ನೆನ್ಸಿನಲ್ಲಿ ಒಂದು ಲೇಟಾಗಿ ಬರುತ್ತೆ ಪೀರಿಯಡ್ಸ್ ಏನೋ ಬರುತ್ತೆ, ಬಟ್ ಆ ಪೀರಿಯಡ್ಡು ಸರಿಯಾಗಿರಲ್ಲ. ಏನೋ ಸಾಮಾನ್ಯವಾಗಿ ಆಗೋ ಥರ ಪೀರಿಯಡ್ ಆಗದೆ ಬರ್ತಾರೆ ಪೇಷಂಟ್ಸು, ಡಾಕ್ಟರ್ ನಂಗೆ ಚೂರೇ ಬ್ಲೀಡಿಂಗ್ ಕಾಣ್ತಾ ಇದೆ, ಅದು ಪೀರಿಯಡ್ ಅಂತ ಅಂದ್ಕೊಳ್ಳೋದು ಅಥವಾ ಏನೋ ಗೊತ್ತಿಲ್ಲ, ಬಟ್ ನನಗೆ ಪೀರಿಯಡ್ ಲೇಟಾಗಿ ಬಂತಲ್ಲ, ನೆನ್ನೆ ಟೆಸ್ಟ್ ಮಾಡಿದೆ ಅದು ಪಾಸಿಟಿವ್ ಬಂತು, ಇವತ್ತು ನೋಡಿದರೆ ಈ ಥರ ಚೂರೇ ಕಾಣ್ತಾ ಇದೆ ಅಂತ ಹಾಗೆ ಹೆದರ್ಕೊಂಡು ಬರ್ತಾರೆ. ಸೊ ಅವಾಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಈ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಅನ್ನೋದು ಎರಡು ಥರ ನಾವು ಕಂಡುಹಿಡ್ಕೋಬೋದು. ಅಲ್ಟ್ರಾಸೌಂಡ್ ಮೂಲಕನೂ ಕಂಡುಹಿಡ್ಕೋಬೋದು. ಒಂದೊಂದು ಸರಿ ಏನಾಗುತ್ತೆ, ಅಲ್ಟ್ರಾಸೌಂಡಲ್ಲೂ ಕಾಣಲ್ಲ. ಸೊ ಅವಾಗ ಏನು ಮಾಡ್ತೀವಿ, ನಾವು ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಬೀಟಾ HCG ಅಂತ. ಸಾಮಾನ್ಯವಾಗಿ ಹೆಲ್ತಿ ಪ್ರೆಗ್ನೆನ್ಸಿನಲ್ಲಿ ಬೀಟಾ HCG ಏನಾಗುತ್ತೆ, 48 ಅವರ್ಸಲ್ಲಿ ಡಬಲ್ ಆಗುತ್ತೆ. ಉದಾಹರಣೆಗೆ ಒಂದು ಪ್ರೆಗ್ನೆನ್ಸಿ ಒಂದು ಫಸ್ಟು 120 ಬಂತು ಅಂತ ಇಟ್ಕೊಳ್ಳೋಣ. ಸೊ ಅದನ್ನು ನಾವೇನು ಮಾಡ್ತೀವಿ, ಎಲ್ಲೂ ಸ್ಕ್ಯಾನಲ್ಲಿ ನಾವು ಕಾಣದೇ ಇದ್ದಾಗ 48 ಅವರ್ಸ್ ಆದಮೇಲೆ ಮತ್ತೆ ಬೀಟಾ HCG ರಿಪೀಟ್ ಮಾಡ್ತೀವಿ. ಈ 140 ಡಬಲ್ ಆದರೆ ಎಷ್ಟಿರಬೇಕು, 240 ಆಗಬೇಕು. ಬಟ್ ಇಲ್ಲೇನಾಗುತ್ತೆ, 240 ಆಗಲ್ಲ, 120 ಇರೋದು ಇಟ್ ಮೇ ಜಸ್ಟ್ ಬಿಕಮ್ 200 ಆಗ್ಬೋದು. ಆವಾಗ ನಾವು ಎಚ್ಚೆತ್ಕೋಬೇಕು, ಡೌಟ್ ಪಡಬೇಕು, ಇದು ಯಾಕೆ ಪ್ರೆಗ್ನೆನ್ಸಿ ಈ ಥರ ಇದೆ. ಸೊ ಇದು ಇನ್ಕ್ರೀಸ್ ಆಗದೆ ಇರೋದಕ್ಕೂ ಮತ್ತೆ ಒಂದು ಟ್ಯೂಬಲ್ ಪ್ರೆಗ್ನೆನ್ಸಿ ಇರ್ಬೋದು, ಇನ್ನೊಂದು ಅನ್ಹೆಲ್ತಿ ಪ್ರೆಗ್ನೆನ್ಸಿ ಸಹ ಇರ್ಬೋದು. ಸೊ ಇದನ್ನು ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ. ಹಾಗೆ ಬ್ಲಡ್ ಟೆಸ್ಟ್ ಮೂಲಕ ಒಂದು ಕಂಡುಹಿಡ್ಕೋಬೋದು, ಇಲ್ಲಾಂದರೆ ಅಲ್ಟ್ರಾಸೌಂಡಲ್ಲಿ ಕಾಣಿಸ್ಬೇಕಂದ್ರೆ ಕನಿಷ್ಠ ಬೀಟಾ HCG ನಮಗೊಂದು 800 to 1000 ಇರಬೇಕು ಒಂದು. ಇನ್ನೊಂದು ಏನಾಗುತ್ತೆ, ಅಲ್ಟ್ರಾಸೌಂಡ್ ಮಾಡಿದಾಗ ಅಲ್ಲಿ ನಾವು ಯಾವ ಟ್ಯೂಬಲ್ಲಿ ಪ್ರೆಗ್ನೆನ್ಸಿ ಸಂಭವ ಇರೋ ಸಾಧ್ಯತೆ ಇರುತ್ತೋ ಅಲ್ಲಿ ನಾವು ಸ್ಕ್ಯಾನ್ ಮಾಡಿದಾಗ ಆ ಹೆಂಗಸಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಅಥವಾ ಅದಕ್ಕೆ ಸರ್ಜರಿ ಒಂದೇ ಆಪ್ಷನ್ ಡಾಕ್ಟರ್? ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ? ಇಲ್ಲ, ಈಗ ನಾನು ಮುಂಚೆ ಹೇಳ್ದಂಗೆ ಬ್ಲಡ್ ಟೆಸ್ಟ್ ರಿಪೋರ್ಟ್ ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಸೊ ಎರಡು ಥರ ಟ್ರೀಟ್ಮೆಂಟ್ ಇದೆ, ಒಂದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಆ್ಯಂಡ್ ಇನ್ನೊಂದು ಸರ್ಜಿಕಲ್ ಮ್ಯಾನೇಜ್ಮೆಂಟು. ಸೊ ಯಾವಾಗಲೂ ಸರ್ಜಿಕಲ್ ಮ್ಯಾನೇಜ್ಮೆಂಟ್ಗೆ ಹೋಗಬೇಕು ಅಂತ ಏನಿಲ್ಲ. ಸೊ ಮೆಡಿಸಿನ್ಸಲ್ಲೂ ನಾವು ಅದನ್ನು ಇಂಜೆಕ್ಷನ್ ಮೆಥೋಟ್ರೆಕ್ಟೇಸ್ ಅಂತ ಕೊಡ್ತೀವಿ, ಅದರಿಂದನೂ ಅಲ್ಲೇ ಒಳಗಡೆನೇ ಭ್ರೂಣ ಕರಗಿ ಹೋಗುತ್ತೆ. ಬಟ್ ಏನಾಗುತ್ತೆ, ಅದರಿಂದ ಒಂದು ಸರಿ ಟ್ಯೂಬಲ್ ಬ್ಲಾಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅದು ಯಾವ ಮಟ್ಟಕ್ಕೆ ನಾವು ಇಂಜೆಕ್ಷನ್ ಕೊಡ್ಬೋದು ಅನ್ನೋದು ನಾವು ಯೋಚನೆ ಮಾಡಬೇಕಾಗತ್ತೆ. ಎಲ್ಲರಿಗೂ ಇಂಜೆಕ್ಷನ್ ಕೊಟ್ಟು ಮಾಡೋಕ್ಕಾಗಲ್ಲ. ಸೊ ಬೀಟಾ HCG ಕಡಿಮೆ ರೈಸ್ ಇದ್ದು ಅಥವಾ ಮಗುಗೆ ಹಾರ್ಟ್ ಬೀಟ್ ಇಲ್ಲದೆ ಇದ್ದಾಗೆ, ಅಥವಾ ಸೂಕ್ತವಾಗಿ ಹೇಳಬೇಕಂದ್ರೆ ಏನಂದರೆ ಸುಮಾರು ಒಂದು 4-5 ವೀಕ್ಸ್ ತನಕ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಬಟ್ ಇವನ್ ಒಂದೊಂದು ಸತಿ ಮಗುಗೆ ಹಾರ್ಟ್ ಬೀಟ್ ಬಂತು, ಟ್ಯೂಬಲ್ಲಿ ಫೀಟಲ್ ಹಾರ್ಟ್ ನಮಗೆ ಕಾಣಿಸ್ತು ಅಥವಾ ಫೀಟಲ್ ಹಾರ್ಟ್ ಕೇಳಿಸ್ತು ಅಂದರೆ ಅದಕ್ಕೆ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಬದಲು ನಾವು ಸರ್ಜಿಕಲ್ ಮ್ಯಾನೇಜ್ಮೆಂಟ್ಗೆ ಹೋಗ್ತೀವಿ. ಯಾಕಂದರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಕೊಡ್ತು ಅಂತಂದರೆ ಮತ್ತೆ ಅವ್ರಿಗೆ ಮೆಥೋಟ್ರೆಕ್ಸೈಟ್ ಇಂಜೆಕ್ಷನ್ ಕೊಡೋದ್ರಿಂದ ಅವ್ರಿಗೆ ಮತ್ತೆ 3 ತಿಂಗಳು ಪ್ರೆಗ್ನೆನ್ಸಿ ಆಗದೆ ಇರೋಂಗೆ ಅವರು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಬಟ್ ಅದೇ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತು ಅಂದರೆ ಆ ತಿಂಗಳು ನಾವು ಟ್ಯೂಬ್ನ ನಾವು ರಿಪೇರಿ ಮಾಡಿಕೊಟ್ಟಿರ್ತೀವಿ, ನೆಕ್ಸ್ಟ್ ಮಂತ್ ದೇ ಕ್ಯಾನ್ ಅಗೇನ್ ಗೋ ಆ್ಯಂಡ್ ಟ್ರೈ ಫಾರ್ ಅ ಪ್ರೆಗ್ನೆನ್ಸಿ.